ಇಸ್ರೇಲ್ನ ಅತಿ ದೊಡ್ಡ ತೈಲ ಸಂಸ್ಕರಣಾ ಕೇಂದ್ರ ಬಾಜನ್ ಗ್ರೂಪ್ ಮೇಲೆ ಇರಾನ್ ಭೀಕರ ದಾಳಿ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಕಡೆಯಿಂದ ನೂರಾರು ಕ್ಷಿಪಣಿಗಳ ಪ್ರಯೋಗ. ದಾಳಿಗೆ ಬಳಕೆಯಾಗಿದೆ ಖೈಬರ್ ಶೇಖನ್ ಎನ್ನುವ ಅತ್ಯಾಧುನಿಕ ಘನ ಇಂಧನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು. ಇಸ್ರೇಲ್ನ ಒಟ್ಟು ಇಂಧನ ಅಗತ್ಯದ ಶೇಕಡ 60ರಷ್ಟು ಪೂರೈಸುವ ಹೈಫಾ ನಗರದ ಘಟಕಗಳು ಧ್ವಂಸ. ಇರಾನ್ನ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಈಗ ಇಸ್ರೇಲ್ ಮೇಲೆ ನೇರ ಯುದ್ಧ ಘೋಷಿಸಿದೆ. ಇಸ್ರೇಲ್ನ ಕೈಗಾರಿಕಾ ಹಬ್ ಹೈಫಾ ಕೊಲ್ಲಿಯಲ್ಲಿರೋ ಬಾಜನ್ ಗ್ರೂಪ್ ತೈಲ ಸಂಸ್ಕರಣಾಗಾರವನ್ನ ಗುರಿಯಾಗಿಸಿ ನೂರಾರು ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ. ದಾಳಿಯ ತೀವ್ರತೆಗೆ ಹೈಫಾ ನಗರವೇ ಹೊಗೆಯಿಂದ ಆವೃತವಾಗಿದ್ದು ಇಡೀ ಪ್ರದೇಶ ಯುದ್ಧ ಭೂಮಿಯಂತಾಗಿದೆ. ತೆಹರಾನ್ನ ತೈಲ ಸ್ಥಾವರಗಳ ಮೇಲೆ ಇಸ್ರೇಲ್ ಇತ್ತೀಚೆಗೆ ನಡೆಸಿದ್ದ ದಾಳಿಗೆ ಇದು ನೇರ ಸೇಡು ಅಂತ ಇರಾನ್ ಎದೆಯುಬ್ಬಿಸಿ ಹೇಳ್ತಿದೆ. ಈ ದಾಳಿಗೆ ಇರಾನ್ ಖೈಬರ್ ಶೇಖನ್ ಎಂಬ ಅತ್ಯಂತ ಶಕ್ತಿಶಾಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಬಳಸಿದೆ. ಇವು ಅತಿ ವೇಗವಾಗಿ ಗುರಿಯನ್ನ ತಲುಪಿ ಬೃಹತ್ ವಿನಾಶ ಉಂಟು ಮಾಡುವ ಸಾಮರ್ಥ್ಯ ಹೊಂದಿದೆ. ಹೈಫಾ ನಗರದಲ್ಲಿರೋ ರಾಸಾಯನಿಕ ಮತ್ತು ತೈಲ ಸ್ಥಾವರಗಳು ಸ್ಫೋಟಗೊಂಡ್ರೆ ನಗರವೇ ವಿನಾಶದ ಅಂಚಿಗೆ ತಲುಪಲಿದೆ ಅಂತ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಇತ್ತ ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಸಂಘಟನೆಯೂ ಕೂಡ ಹೈಫಾ ಮೇಲೆ ಸತತ ದಾಳಿ ನಡೆಸುತ್ತಿದ್ದು ಇಸ್ರೇಲ್ ಈಗ ಇಕ್ಕಟ್ಟಿಗೆ ಸಿಲುಕಿದೆ. ಹೈಫಾ ಬಂದರು ಪ್ರದೇಶದ ಮೇಲೆ ನಡೆದ ಈ ದಾಳಿ ಜಾಗತಿಕ ಮಟ್ಟದಲ್ಲಿ ಆತಂಕ ಮೂಡಿಸಿದೆ. ಯಾಕಂದ್ರೆ ಈ ಸಂಸ್ಕರಣಾಗಾರ ಇಸ್ರೇಲ್ನ ಶೇಕಡ 50ರಿಂದ 60ರಷ್ಟು ಇಂಧನ ಅಗತ್ಯವನ್ನ ಪೂರೈಸುತ್ತಿತ್ತು. ಈ ಘಟಕಕ್ಕೆ ಹಾನಿಯಾಗೋದ್ರಿಂದ ಇಸ್ರೇಲ್ನ ಇಂಧನ ಭದ್ರತೆಗೆ ದೊಡ್ಡ ಹೊಡೆತ ಬಿದ್ದಿದೆ. 2025ರ ಜೂನ್ನಲ್ಲೂ ಇರಾನ್ ಇದೇ ಪ್ರದೇಶದ ಮೇಲೆ ದಾಳಿ ಮಾಡಿತ್ತು. ಆದರೆ ಈಗಿನ ದಾಳಿ ಅದಕ್ಕಿಂತಲೂ 10 ಪಟ್ಟು ಭೀಕರವಾಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋ ವಿಡಿಯೋಗಳಿಂದ ಗೊತ್ತಾಗ್ತಿದೆ. ವಿಶೇಷ ಅಂದ್ರೆ ಹೈಫಾ ನಗರದ ಮೇಲಿನ ಈ ದಾಳಿ ಭಾರತದ ಮೇಲೂ ಪರಿಣಾಮ ಬೀರಲಿದೆ. ಹೈಫಾ ಬಂದರು ಇಸ್ರೇಲ್ನ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದು ಇಲ್ಲಿ ಭಾರತೀಯ ಕಂಪನಿಗಳು ದೊಡ್ಡ ಮಟ್ಟದ ಹೂಡಿಕೆ ಮಾಡಿವೆ. ಅದಾನಿ ಗ್ರೂಪ್ ಸೇರಿದಂತೆ ಹಲವು ಭಾರತೀಯ ಸಂಸ್ಥೆಗಳು ಈ ಬಂದರಿನ ಅಭಿವೃದ್ಧಿಯಲ್ಲಿ ಸಹಕಾರ ನೀಡಿವೆ. ಈಗ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿರೋದ್ರಿಂದ ಭಾರತ ಮತ್ತು ಇಸ್ರೇಲ್ ನಡುವಿನ ವ್ಯಾಪಾರ ವ್ಯವಹಾರಗಳಿಗೆ ಪೆಟ್ಟು ಬೀಳುವ ಸಾಧ್ಯತೆ ದಟ್ಟವಾಗಿದೆ. ಇತ್ತ ಇರಾನ್ ಮಾತ್ರ ತನ್ನ ನಿಲುವಿಗೆ ಬದ್ಧವಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ಸೇರಿಕೊಂಡು ನಮ್ಮ ಇಂಧನ ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡಿದರೆ ನಾವು ಇಸ್ರೇಲ್ನ ಆರ್ಥಿಕ ಕೇಂದ್ರಗಳನ್ನು ಧೂಳಿಪಟ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಸಿದೆ. ಒಟ್ಟಾರೆಯಾಗಿ ಹೈಫಾ ನಗರದ ಮೇಲಿನ ಈ ದಾಳಿ ಇಡೀ ಇಸ್ರೇಲ್ ದೇಶವನ್ನೇ ಕತ್ತಲೆಗೆ ದೂಡುವ ಮುನ್ಸೂಚನೆ ನೀಡುತ್ತಿದೆ. ಈ ಯುದ್ಧದ ಜ್ವಾಲೆ ಇನ್ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ ಅನ್ನೋದೇ ಈಗಿರೋ $1 ಬಿಲಿಯನ್ ಪ್ರಶ್ನೆ.